ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ನಿಮಗೆ ಕನ್ನಡ ಟು ಹಿಂದಿ ಈಸಿಯಾಗಿ ಹೇಗೆ ಕಲಿಯೋದು ಅಂತ ಹೇಳ್ಕೊಡ್ತೀನಿ ಅಂತ. ಅದಕ್ಕೆ ನಾನು ಇವತ್ತು ನಂದು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ. ನಾನು 2 ಕ್ಲಾಸ್ PDF ಥರ ಹಾಕಿದ್ದೀನಿ. ಅದರಲ್ಲೇನು ನಿಮಗೆ ಅಷ್ಟೊಂದು ನೆನಪಿರಲ್ಲ, ಹಾಗೆ ಕಲಿಯೋದಕ್ಕೂ ಈಸಿ ಆಗೋಲ್ಲ. ನೀವು ಬರೆದಿಟ್ಕೊಳ್ಬೋದು ಅಷ್ಟೇ. ಅದು PDF ನಿಮಗೆ ಈಸಿ ಆಗಲಿ, ನಾನು ಹೇಳ್ಕೊಡೋ ವರ್ಡ್ಸು ನಾನು ಆಡಿಯೋದಲ್ಲಿ ನಿಮಗೆ ಬರೆಯೋದು ಅಥವಾ ಓದ್ಕೊಳ್ಳೋಕೆ ಹೇಗೆ ಅಂತ ನಿಮಗೆ ಇದಾಗಿದ್ದರೆ ಈಸಿ ಆಗಲಿ ಅಂತ ನಾನು ಅದು PDF ಹಾಕಿದ್ದೆ. ಆಡಿಯೋ ಮುಖಾಂತರ ನಿಮಗೇನೂ ತಿಳಿಸ್ಕೊಡ್ಲಿಲ್ಲ. ಇವತ್ತು ನಾನು ಅದನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಓಕೆ, ಹಾಗೆ ಇಲ್ಲಿವರೆಗೂ ನನ್ನ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ನಂದು ವೀಡಿಯೋನ ನಿಮಗೆ ಡೈಲಿ ಹಾಕ್ತಾಯಿರ್ತೀನಿ. ನಿಮಗೆ ನನ್ನ ವೀಡಿಯೋ ಸಿಗಬೇಕಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ? ನಾನು ನಿಮಗೆ ಯಾವುದೇ PDF ಇಲ್ಲಿ ಬರೆದು ತೋರಿಸೋದಿಲ್ಲ, ನಾನು ಆಡಿಯೋ ಮುಖಾಂತರನೇ ಹೇಳ್ತೀನಿ. ಯಾಕಂತಂದರೆ ಲ್ಯಾಂಗ್ವೇಜು ಹೆಚ್ಚು ನೀವು ಮಾತಾಡ್ತಾ ಇದ್ರೇ ನಿಮಗೆ ಈಸಿಯಾಗಿ ಕಲಿಯೋದಕ್ಕೆ ಈಸಿ ಆಗುತ್ತೆ. ಹಾಗೆ ನಿಮಗೆ ನೆನಪು ಕೂಡ ಇರುತ್ತೆ. ನಾನು ಆಡಿಯೋ ಮುಖಾಂತರ ಹೇಳಿದ್ದೆ. ಎಲ್ಲರೂ PDF ಹೇಳ್ತಾರೆ, ಆದರೆ ಜಾಸ್ತಿ ಅದು PDF ಇವಾಗ ಬರೆದಿಟ್ಕೊಂಡು ನೀವು ಓದಿ ಅದು ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆದರೆ ನೀವು ಆಡಿಯೋನ ಎಷ್ಟು ಹೆಚ್ಚಾಗಿ ಕೇಳ್ಕೊತಾ ಇರ್ತೀರೋ ಅಷ್ಟು ನಿಮಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ, ಹಾಗೂ ವರ್ಡ್ಸ್ ಕೂಡ ನೆನಪಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ? ಓಕೆ, ಇವಾಗ ಡೈಲಿ ಯೂಸ್ ಆಗುವಂಥ ವರ್ಡ್ಸ್ ಅಂದರೆ ನಾನು, ನೀನು, ಅವನು, ಅವಳು, ಅವರು, ಇವರು, ಇವೆಲ್ಲ ವರ್ಡ್ಸ್ ಇರ್ತಾವಲ್ಲ. ಇವೆಲ್ಲ ಹಿಂದಿಲಿ ಹೇಗೆ ಹೇಳ್ಬೇಕಂತಂದರೆ, ಇವಾಗ ಕನ್ನಡದಲ್ಲಿ ನಾನು ಅಂತ ಇರುತ್ತೆ, ಅದು ಹಿಂದಿನಲ್ಲಿ ಮೇ ಅಂತ ಆಗುತ್ತೆ. ನಾನು ಅಂದರೆ ಹಿಂದಿನಲ್ಲಿ ಮೇ ಅಂತ ಆಗುತ್ತೆ. ಕನ್ನಡದಲ್ಲಿ ನೀನು, ಹಿಂದಿಯಲ್ಲಿ ತುಮ್ ಅಂತ ಆಗುತ್ತೆ. ನೀನು ಅನ್ನೋದಕ್ಕೆ ತುಮ್, ನಾನು ಅನ್ನೋದಕ್ಕೆ ಮೇ. ಮೇ ತುಮ್, ತುಮ್ ಮೇ. ಅಂದರೆ ನಾನು, ನೀನು, ನಾನು, ಮೇ ತುಮ್ ಮೇ. ಇವಾಗ ನೀವು ಒಂದ್ಸರಿ ನನ್ನ ಜೊತೆಗೆ ಹೇಳಿ ಫ್ರೆಂಡ್ಸ್. ನಾನು ಅನ್ನೋದಕ್ಕೆ ಮೇ, ನೀನು ಅನ್ನೋದಕ್ಕೆ ತುಮ್, ಮೇ ತುಮ್ ಮೇ. ಈಗ ನೀನು ಅನ್ನೋದಕ್ಕೆ ತುಮ್ ಅಂತ ಆಯಿತು. ಇವಾಗ ಯಾರಾದರೂ ದೊಡ್ಡವರಿದ್ದರೆ ಹೇಗೆ ಕರೀತೀರ? ಅವ್ರಿಗೂ ತುಮ್ ಅಂತ ಅಂದರೆ ಅಷ್ಟು ಚೆನ್ನಾಗಿ ಅನ್ಸಲ್ವಲ್ಲ. ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗುತ್ತೆ. ಅದು ಹಿಂದಿನಲ್ಲಿ ಅದಕ್ಕೂ ಒಂದು ವರ್ಡ್ ಇದೆ. ಇವಾಗ ನೀನು ಅನ್ನೋದಕ್ಕೆ ತುಮ್ ಅಂತ ಇರ್ತೀರ. ಇವಾಗ ದೊಡ್ಡವರಿಗೆ ಯಾರಿಗಾದರೂ ತುಮ್ ಅಂತ ಅಂದರೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಅವರಿಗೆ ಆಪ್ ಅಂತ ಕರಿತೀವಿ. ನಾವು ಅವರು ಅಂತ ಕರಿತೀವಲ್ಲ, ಅದು ರೆಸ್ಪೆಕ್ಟ್ ಕೊಟ್ಟಂಗಾಗುತ್ತೆ ಕನ್ನಡದಲ್ಲಿ. ಹಿಂದಿನಲ್ಲಿ ಆಪ್ ಅಂತ ಅಂದರೆ ದೊಡ್ಡವರಿಗೆ ಅಂತ ಆಗುತ್ತೆ. ಅವರು, ನೀವು ಅಂತ ಅಂದಂಗೆ ಆಗುತ್ತೆ. ಓಕೆನಾ? ಇವಾಗ ನಾನು, ನೀನು ಅನ್ನೋ ಆಯಿತು. ಓಕೆನಾ? ಇವಾಗ ಅವನು, ಅವನು ಅನ್ನೋದಕ್ಕೆ ಉಸ್ನೆ ಬೋಲ. ಅವನು ಹೇಳ್ದ ಅಂತಂದರೆ ಉಸ್ನೆ ಬೋಲ. ಅವಳು ಹೇಳಿದ್ಲು ಅಂದರೆ ಉಸ್ನೆ. ಅವನು, ಅವಳು ಅನ್ನೋದಕ್ಕೆ ಉಸ್ನೆ, ಮತ್ತು ಅವರು, ಅವರೆಲ್ಲ ಅಂತ ಅದಕ್ಕೆ ಉನ್ಹೋನೆ. ಅವರು ಅನ್ನೋದಕ್ಕೆ ಉನ್ಹೋನೆ ಅಂತ ಆಗುತ್ತೆ. ಅವನು, ಅವಳು ಉಸ್ನೆ ಬೋಲ. ಉಸ್ನೆ ಬೋಲ ಅಂತಂದರೆ ಅವನು ಹೇಳ್ದ ಅಂತ ಅರ್ಥ. ಕನ್ನಡದಲ್ಲಿ ಅವನು ಹೇಳ್ದ ಅಂತ ಅರ್ಥ. ಇವಾಗ ಅವರೆಲ್ಲರೂ ಅಂತಂದರೆ ಓ ಸಬ್. ಓ ಅಂದರೆ ಹಿಂಗೆ ಬಹುವಚನ ಹೇಳ್ತೀವಲ್ಲ, ಓ ಅಂತ ಬರುತ್ತೆ. ಓ ಸಬ್ ಅಂತಂದರೆ ಅವರೆಲ್ಲರೂ ಅಂತ ಅರ್ಥ ಆಗುತ್ತೆ. ಓಕೆ, ಇವತ್ತಿನ ಕ್ಲಾಸ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರು ಹಿಂದಿ ಕಲಿಬೇಕಂತ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅವ್ರಿಗೆ ನನ್ನ ಚಾನಲ್ನ ರೆಫರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.